ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಮೈನಿ ಗ್ರೂಪ್ ವತಿಯಿಂದ ಈಗಾಗಲೇ 2 ನೂತನ ಹೈಟೆಕ್ ಶಾಲಾ ಕೊಠಡಿಗಳನ್ನು ಕಟ್ಟಿಸಿಕೊಟ್ಟು ಶಾಲೆಗೆ ಹಸ್ತಾಂತರ ಮಾಡಿದ್ದು, ಮುಂದುವರಿದ ಭಾಗವಾಗಿ ಇಂದು ಕೂಡ ಮೈನಿ ಗ್ರೂಪ್ ವತಿಯಿಂದ ಮತ್ತೆರಡು ನೂತನ ಹೈಟೆಕ್ ಶಾಲಾ ಕೊಠಡಿಗಳನ್ನು ಕಟ್ಟಿಸಿಕೊಟ್ಟು ಇಂದು ಶಾಲೆಗೆ ಹಸ್ತಾಂತರ ಮಾಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಮೈನಿ ಗ್ರೂಪ್ ಸಿಇಒ ಗೋವರ್ಧನ್ ಮತ್ತು ಮೈನಿ ಗ್ರೂಪ್ನ ಪದಾಧಿಕಾರಿಗಳು ಹಾಗೂ ನೆರಳೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರತ್ನಮ್ಮ, ನೆರಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ನೆರಳೂರು ಮಲ್ಲಿಕಾರ್ಜುನ, ನಂದ, ಲೋಕೇಶ್, ಶಶಿಕುಮಾರ್, ಪಿಲ್ಲಪ್ಪ, ಚಂದ್ರಿಕಾ, ಭಾಗ್ಯಮ್ಮ, ಪ್ರವೀಣ್ ಮತ್ತು ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಶಾಲೆಗೂ ಅಷ್ಟೇ, ಇಲ್ಲಿನ ಮಕ್ಕಳಿಗೂ ಅಷ್ಟೇ, ಎಲ್ಲ ಗ್ರಾಮಸ್ಥರಿಗೂ ಕೂಡ ತುಂಬ ಹೆಮ್ಮೆಯ ವಿಷಯ. ಯಾಕಂದರೆ ನಮ್ಮ ಸಂದೀಪ್ ಸರ್ ಅವರು ಈಗಾಗಲೇ ನಮ್ಮ ಗೋವರ್ಧನ್ ಸರ್ ಅವರ ಮುಖಾಂತರ ಹಲವಾರು ಜಿಲ್ಲೆಗಳಲ್ಲಿ HD ಕೋಟೆ ತಾಲೂಕಿನ ಹಲವಾರು ಗ್ರಾಮಗಳಲ್ಲಿ ಅವರು ತಮ್ಮ ಒಂದು ಸೇವೆಯನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಬಂದಿದ್ದಾರೆ. ಹಲವಾರು ವರ್ಷಗಳಿಂದ ಅವರ ತಂದೆಯವರ ಒಂದು ಜ್ಞಾಪಕಾರ್ಥಕವಾಗಿ ನಮ್ಮ SK ಮೈನಿ ಅವರು ಏನಿದ್ದಾರೆ ಅವರ ಒಂದು ಜ್ಞಾಪಕಾರ್ಥವಾಗಿ ಹಲವಾರು ಗ್ರಾಮಗಳಲ್ಲಿ ಈ ರೀತಿಯ ಶಾಲಾ ಕಟ್ಟಡಗಳನ್ನು ಕಟ್ಟಿಸ್ಕೊಡುವಂಥದ್ದು, ಅಲ್ಲಿನ ಬಡ ಜನತೆಗೆ ಆರ್ಥಿಕವಾಗಿ ಸಹಾಯ ಮಾಡುವಂಥದ್ದು, ಹಲವಾರು ರೈತ ಕುಟುಂಬಗಳಿಗೆ ಆರ್ಥಿಕವಾಗಿ ಅವರು ತಮ್ಮ ಬೆಳೆ ಬೆಳೆಯೋದಕ್ಕಾಗಲಿ ಅಥವಾ ತಾವು ಸ್ವಾವಲಂಬಿಗಳಾಗೋದಕ್ಕಾಗಲಿ ಹಲವಾರು ರೀತಿಯ ಆರ್ಥಿಕ ಸಹಾಯವನ್ನು ಕೂಡ ಅವರು ಮಾಡ್ತಾ ಬಂದಿದ್ದಾರೆ. ಇದು ನಿಜಕ್ಕೂ ಕೂಡ ನಮ್ಮೆಲ್ಲರೂ ಕೂಡ ಹೆಮ್ಮೆಯ ವಿಷಯ. ಇವತ್ತು ಎಷ್ಟೋ ಜನ ಇರ್ತಕ್ಕಂಥವ್ರು ಉಳ್ಳವರು ಅವರು ಬೆಳೆಯೋದಕ್ಕೆ ಮಾತ್ರ ಯೋಚನೆ ಮಾಡ್ತಾರೆ, ಆದರೆ ಸಮಾಜಕ್ಕಾಗಿ ನಾನು ಏನಾದರೂ ಕೊಡುಗೆ ಕೊಡಬೇಕು, ವಿದ್ಯಾಭ್ಯಾಸಕ್ಕಾಗಿ ನಾನು ಏನಾದರೂ ಕೊಡುಗೆ ಕೊಡಬೇಕು, ಈ ನೆಲದ ರೈತರಿಗಾಗಿ ನಾನು ಏನಾದರೂ ಕೊಡುಗೆ ಕೊಡಬೇಕಂದ್ರೆ ಅದಕ್ಕೆ ನಮ್ಗೆ ಎಕ್ಸಾಂಪಲ್ಲು ನಮ್ಮ ಸಂದೀಪ್ ಮೈನಿ ಅವರು. ನಮ್ಮೆಲ್ಲರ ಕಡೆಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದ. I'm very, very happy that Govardhan was able to work with you all and create this. I'm happy that more and more children will come and study here, and I have told Govardhan that as time goes, whatever support and help you all need to continue this effort, we will continue to do it. From our side, we are thankful to all of you, and we are thankful to you because you have earnestly maintained the sanctity of this. I have come today after 1 year and seen the place. You have kept it neat, you have made labs here, you are educating children more. That is most important. What we have done is only giving you the platform. But what you do actually is more important than what we have done. And that is actually teaching the children, creating new ways of doing it, but most importantly, the cleanliness and hygiene. I was very impressed with the way you have kept it. So thank you for all the efforts you make in teaching these children. They are the future because of you. And once again, I wish you all the best. ಈ ದಿನ ನೆರಳೂರು ಗ್ರಾಮದಲ್ಲಿ ಮೈನಿ ಕಂಪ್ನಿಯವರು 2 ಸುಸಜ್ಜಿತವಾದ ಶಾಲಾ ಕೊಠಡಿಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಹಿಂದೆನೂ ಸಹ 2 ಕೊಠಡಿಗಳನ್ನು ಉದ್ಘಾಟನೆ ಮಾಡಿದ್ರು. ತುಂಬ ಚೆನ್ನಾಗಿದೆ, ಸುಸಜ್ಜಿತವಾಗಿ ಇದ್ದ ಕೊಠಡಿಗಳು, 4 ಕೊಠಡಿಗಳು ನಮ್ಮ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ಲಿ ಮೈನಿ
ಜಿಗ್ನಿ ಬೊಮ್ಮಸಂದ್ರ ಇಂಡಸ್ಟ್ರಿಯವರು ಮೈನಿ ಕಂಪ್ನಿ ವತಿಯಿಂದ ಈಗ ನಮ್ಮ ನೆರಳೂರು ಗ್ರಾಮದಲ್ಲಿ 4 ಶಾಲೆಗಳ ಸುಸಜ್ಜಿತವಾದ ಕೊಠಡಗಳು ಉದ್ಘಾಟನೆ ಆಗಿದೆ. ಅದೇ ರೀತಿ ಎಲ್ಲ ನಮ್ಮ ನೆರಳೂರು ಗ್ರಾಮ ಪಂಚಾಯಿತಿ ವತಿಯಲ್ಲಿರುವ ಇಂಡಸ್ಟ್ರಿಗಳು ಸಹ ಇದೇ ಸಹ ವಿದ್ಯಾಭ್ಯಾಸಕ್ಕೆ ಸಹಕಾರ ನೀಡಲಿ ಅಂತ ಕೇಳ್ಕೊತೀನಿ. ಅವರಿಗೆ ಮೈನಿ ಕಂಪನಿಯವರಿಗೆ ಧನ್ಯವಾದ. ಈ ದಿನ ಏನು ನೆರಳೂರಲ್ಲಿ 2 ಕೊಠಡಿಗಳು ಇದು ಓಪನ್ ಆಗಿದೆ. ಏನಂದರೆ ಈಗ ನಮ್ಮ ನೆರಳೂರು ಶಾಲೆಯಲ್ಲಿ ಕೊಠಡಿಗಳೆಲ್ಲನೂ ಹಳೇದಾಗಿದ್ದು ಎಲ್ಲ ಕ್ರ್ಯಾಕರ್ಸ್ ಬಂದುಬಿಟ್ಟಿತ್ತು. ಆಗ ನಾವು SK ಮೈನಿ ಗ್ರೂಪ್ಗೆ ಹೋಗ್ಬಿಟ್ಟು ಕೇಳಿದ್ವಿ, ಸರ್ ಈ ಥರ ನಮಗೆ ಶಾಲಾ ಕೊಠಡಿಗಳು ಬೇಕು ಮಕ್ಕಳಿಗೆ, ಅದೆಲ್ಲ ಹಳೆ ಕೊಠಡಿಗಳಾಗ್ಬಿಟ್ಟಿದೆ ಅಂತ ಗೋವರ್ಧನ್ ಸರ್ಗೆ ಹೇಳಿದ್ವಿ. ಸರ್ ಅದನ್ನ ಆಯಿತು ಮಾಡಿಕೊಡ್ತೀವಿ ಅಂತ ಅದೇ ಮಾತು ಇವತ್ತು ಉಳಿಸ್ಕೊಂಡಿದ್ದಾರೆ. ಸಂದೀಪ್ ಮೈನಿ ಸರ್ MD ಸರು ಇವತ್ತು ಅವ್ರನ್ನ ತಿಳ್ಕೊಳ್ಲೇಬೇಕು. ಯಾಕೆಂದರೆ ಅವರು ಇವತ್ತು ನಮಗೆ 4 ಕೊಠಡಿಗಳನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಒಂದು ಟೇಬಲ್ಲು, ಚೇರಿಂದ, ಒಂದು ಫ್ಯಾನ್, ಲೈಟಿಂದ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನೋಡೋಕೆ ಇವತ್ತು ಅಷ್ಟೇ ಚೆನ್ನಾಗಿದ್ದಾವೆ ರೂಮ್ಸು. ನಮ್ಮ ನೆರಳೂರು ಶಾಲೆಗೆ ಮಾಡಿಕೊಟ್ಟಿದ್ದಾರೆ. ಈ ದಿನ ಏನಂದರೆ ನಮ್ಮ ಪಂಚಾಯತಿ ಕಡೆ ಎಲ್ಲ ಮೆಂಬರ್ಸ್ಗಳು ಸಹಕಾರದಿಂದ ಆಗಿದೆ. ಹಾಗೆ ಮುಂದೇನೂ ಇಂಥರ ಒಳ್ಳೆ ಕೆಲಸಗಳು ಮಾಡಲಿ, ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಇಂಥ ಸಂದರ್ಭದಲ್ಲಿ ಕೇಳ್ಕೊತೀನಿ. ಮುಂದೆ ಮಕ್ಕಳ ಭವಿಷ್ಯತ್ತಿಗಾಗಿ ಮಾಡಿದ್ದಾರೆ. ಇದನ್ನ ನಾವು ಹಿಂಗೆ ಒಳ್ಳೆ ನಡ್ಸ್ಕೊಂಡು ಹೋಗ್ತೀವಿ.